ಅಟಲ್ ವಯೋ ಅಭ್ಯುದಯ ಯೋಜನೆ, ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ವೃದ್ಧ ಪಾಲಕರನ್ನು ಕಾಳಜಿ ವಹಿಸೋಣ. ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ. ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ. ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ. ಇದು ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ. ತಾತ, ನಿಮ್ಮ ವಾಕಿಂಗ್ ಸ್ಟಿಕ್ ಎಲ್ಲಿದೆ? ಅದು ಇಲ್ಲದೆ ನೀವು ಸ್ಟುಡಿಯೋಗೆ ಹೇಗೆ ಹೋಗ್ತೀರಿ? ಓ ಲಕ್ಷ್ಮಿ, ನಾನು ಅದನ್ನೇ ಹುಡುಕುತ್ತಲೇ ಇರುತ್ತೇನೆ ಮತ್ತು ಕೊನೆಯಲ್ಲಿ ತಡವಾಗುತ್ತದೆ. ಕೆಲವೊಮ್ಮೆ ಒಂದು ವಸ್ತು ಕಾಣೆಯಾದರೆ ಮತ್ತೊಮ್ಮೆ ಇನ್ನೊಂದು ಕಾಣೆಯಾಗುತ್ತದೆ. ನಾನೇನು ಹೇಳಲಿ, ವಯಸ್ಸಾದ ಮೇಲೆ ಹೀಗೇನೆ. ತಾತ, ನಿಮ್ಮ ವಾಕಿಂಗ್ ಸ್ಟಿಕ್ ಮತ್ತು ನಿಮ್ಮ ಕನ್ನಡಕ ಇವುಗಳಿಲ್ಲದೆ ನೀವು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹೌದು ಲಕ್ಷ್ಮಿ, ಅದು ನಿಜಾನೇ. ಇವೆಲ್ಲ ವೃದ್ಧಾಪ್ಯದಲ್ಲಿ ಹಿರಿಯರಾದ ನಮಗೆ ಜೀವನವನ್ನು ಸುಲಭಗೊಳಿಸುವ ವಸ್ತುಗಳು. ಖಂಡಿತ ತಾತ. ಸಹಾಯಕ ತಂತ್ರಜ್ಞಾನಗಳು ಮತ್ತು ಗೌರವಾನ್ವಿತ ಹಿರಿಯರಿಗೆ ಹೇಗೆ ಪ್ರಯೋಜನವನ್ನು ನೀಡುತ್ತವೆ, ಅವರ ಜೀವನವನ್ನು ಹೇಗೆ ಸರಳಗೊಳಿಸುತ್ತವೆ ಮತ್ತು ನಮ್ಮ ಹಿರಿಯ ನಾಗರಿಕರು ಅವುಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಬಹುದು ಅನ್ನೋದರ ಬಗ್ಗೆ ಇವತ್ತು ಮಾತಾಡೋಣವಾ? ಸರಿ ಲಕ್ಷ್ಮಿ, ಇದು ನಮ್ಮಂತಹ ಹಿರಿಯರಿಗೆ ಬಹಳ ಮುಖ್ಯವಾದ ಮಾಹಿತಿಯಾಗಿದೆ. ತಾತ, ಕಳೆದ ಕೆಲವು ವಾರಗಳಿಂದ ನಾವು ನಮ್ಮ ಸಮುದಾಯ ಬಾನುಲಿ ಮೂಲಕ ದೇಶಾದ್ಯಂತ ಹಿರಿಯರೊಂದಿಗೆ ವಿವಿಧ ವಿಷಯ ಮತ್ತು ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಉದಾಹರಣೆಗೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಿರಿಯ ನಾಗರಿಕರಿಗಾಗಿ ಹಲವಾರು ಯೋಜನೆಗಳನ್ನು ಪ್ರಾರಂಭಿಸಿದೆ. ಅವುಗಳಲ್ಲಿ ಅಟಲ್ ವಯೋ ಅಭ್ಯುದಯ ಯೋಜನೆ, ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮವು ಒಂದು. ಈ ಯೋಜನೆಯಡಿಯಲ್ಲಿ ವೃದ್ಧಾಶ್ರಮಗಳು, ನಿರಂತರ ಆರೈಕೆ ಕೇಂದ್ರಗಳು ಮತ್ತು ಅಂತಹುದೇ ಸೌಲಭ್ಯಗಳ ಲಭ್ಯತೆ ಮತ್ತು ನಿರ್ವಹಣೆಗಾಗಿ ಸರ್ಕಾರೇತರ ಸಂಸ್ಥೆಗಳಿಗೆ ಅನುದಾನವನ್ನು ನೀಡುತ್ತಿದೆ. ಹೌದು ಲಕ್ಷ್ಮಿ, 14567ರಲ್ಲಿ ಎಲ್ಡರ್ ಲೈನ್ ಸಹಾಯವಾಣಿಯ ಮೂಲಕ ಹಿರಿಯ ನಾಗರಿಕರಿಗೆ ಪಿಂಚಣಿ, ಕಾನೂನು ಸೇವೆಗಳು, ಪಡಿತರ ಚೀಟಿಗಳು, ವಸತಿ ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಲಾಗುತ್ತಿದೆ. ಅಲ್ಲದೆ ಆಯುಷ್ಮಾನ್ ಭಾರತ್ ಯೋಜನೆ, ಪ್ರಧಾನಮಂತ್ರಿಗಳ ಗೌರವ ನಿಧಿ ಯೋಜನೆ ಮತ್ತು ಇನ್ನೂ ಹೆಚ್ಚಿನ ವಿಷಯಗಳ ಕುರಿತು ಉಚಿತ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಪಡೆಯಬಹುದು. ಜೀವನದ ಕಡೆಯ ಹಂತಗಳಲ್ಲಿ ಹಿರಿಯರು ಹೆಚ್ಚಾಗಿ ಸವಾಲುಗಳನ್ನು ಎದುರಿಸುತ್ತಾರೆ ಮತ್ತು ಈ ಎಲ್ಡರ್ ಲೈನ್ ಅದಕ್ಕಾಗಿಯೇ ಹಿರಿಯರಿಗೆ ಸಹಾಯ ಮಾಡಲಿದೆ. ಮೂರನೇ ಕಾರ್ಯಕ್ರಮವೆಂದರೆ ಜೀರಿಯಾಟ್ರಿಕ್ ಕೇರ್ ಗಿವರ್ಸ್ ತರಬೇತಿ. ಈ ಯೋಜನೆಯ ಪ್ರಾಥಮಿಕ ಗುರಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ವೃತ್ತಿಪರ ಸೇವೆಗಳನ್ನು ಖಚಿತಪಡಿಸಿಕೊಳ್ಳುವುದು, ಪೂರೈಕೆ ಮತ್ತು ಹೆಚ್ಚುತ್ತಿರುವ ಬೇಡಿಕೆಯ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು. ಇದು ಜೀರಿಯಾಟ್ರಿಕ್ ಕೇರ್ ಕ್ಷೇತ್ರದಲ್ಲಿ ವೃತ್ತಿಪರ ಆರೈಕೆದಾರರ ವರ್ಗವನ್ನು ರಚಿಸುವ ಗುರಿಯನ್ನು ಹೊಂದಿದೆ. ನಾಲ್ಕನೇ ಯೋಜನೆ ಅಂದರೆ SAGE. ಇದು ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್. ಈ ಕಾರ್ಯಕ್ರಮವನ್ನು ಹಿರಿಯ ನಾಗರಿಕರ ದೈನಂದಿನ ಜೀವನವನ್ನು ಸುಲಭಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಕೇಂದ್ರ ಸರ್ಕಾರವು ಈ ಕಾರ್ಯಕ್ರಮ ಮತ್ತು SAGE ಪೋರ್ಟಲ್ ಅನ್ನು ವರ್ಚುವಲ್ ಆಗಿ ಪ್ರಾರಂಭಿಸುವ ಮೂಲಕ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಪೋರ್ಟಲ್ ವಿಶ್ವಾಸಾರ್ಹ ಸ್ಟಾರ್ಟ್ಅಪ್ಗಳ ಮೂಲಕ ಒದಗಿಸಲಾದ ಹಿರಿಯರ ಆರೈಕೆಗಾಗಿ ಬಳಸುವ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಒಂದೇ ಸೂರಿನಡಿಯಲ್ಲಿ ಸಿಗುವಂತೆ ಮಾಡುತ್ತದೆ. ಮತ್ತೊಂದು ಪ್ರಮುಖ ಯೋಜನೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ. ಇದು ಬಡತನ ರೇಖೆಗಿಂತ ಕೆಳಗಿರುವ, ಅಂದರೆ BPL ವರ್ಗದ ಹಿರಿಯ ನಾಗರಿಕರಿಗೆ ದೈಹಿಕವಾಗಿ ನೆರವಾಗುವ ಸಹಾಯಕ ಸಾಧನಗಳನ್ನು ಒದಗಿಸುತ್ತದೆ. ಇದು ಕೇಂದ್ರ ಸರ್ಕಾರದ ಸಂಪೂರ್ಣ ಆರ್ಥಿಕ ನೆರವಿನ ಪ್ರಾಯೋಜಿತ ಯೋಜನೆಯಾಗಿದೆ. ಈ ಯೋಜನೆಯನ್ನು ಕಾರ್ಯಗತಗೊಳಿಸುವ ವೆಚ್ಚವನ್ನು ಹಿರಿಯ ನಾಗರಿಕರ ಕಲ್ಯಾಣ ನಿಧಿ ಭರಿಸುತ್ತದೆ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಒಂದು ಯೋಜನೆಯೂ ಇದೆ. ಆಯುಷ್ಮಾನ್ ಭಾರತ್ ಯೋಜನೆಯ ಅಡಿಯಲ್ಲಿ ಹಿರಿಯ ನಾಗರಿಕರು ಕಣ್ಣಿನ ಪೊರೆಗೆ ಉಚಿತ ಶಸ್ತ್ರಚಿಕಿತ್ಸೆಗೆ ಒಳಗಾಗಬಹುದು. ಹೆಚ್ಚುವರಿಯಾಗಿ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಇದೆ. ಈ ಕಾಯ್ದೆಯು ತಮ್ಮ ಆದಾಯ ಅಥವಾ ಆಸ್ತಿಯನ್ನು ತಾವು ಉಳಿಸಿಕೊಳ್ಳಲು ಸಾಧ್ಯವಾಗದ ಪೋಷಕರು ಮತ್ತು
ಹಿರಿಯ ನಾಗರಿಕರಿಗೆ ನಿರ್ವಹಣೆಯ ಹಕ್ಕನ್ನು ಖಚಿತಪಡಿಸುತ್ತದೆ. ಅವರು ಈ ಕಾಯ್ದೆಯಡಿಯಲ್ಲಿ ನಿರ್ವಹಣೆಯನ್ನು ಪಡೆಯಬಹುದು. ಪೋಷಕರು ಎಂಬ ವ್ಯಾಖ್ಯಾನವು ಜೈವಿಕ ದತ್ತ ಮತ್ತು ಪರ್ಯಾಯ ಪೋಷಕರನ್ನು ಒಳಗೊಂಡಿದೆ. ಈ ಕಲ್ಯಾಣ ಯೋಜನೆಗಳ ಉದ್ದೇಶವು ಹಿರಿಯ ನಾಗರಿಕರ ಜೀವನವನ್ನು ಸುಲಭಗೊಳಿಸುವುದು ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸುವುದು. ಹೌದು ಲಕ್ಷ್ಮಿ. ಮತ್ತು ಈ ಎಲ್ಲ ಯೋಜನೆಗಳ ಪ್ರಭಾವದ ಮೂಲಕ ನಾವು ಅಂತರ್ಪೀಳಿಗೆಯ ಬಂಧಗಳನ್ನು ಬಲಪಡಿಸುತ್ತಿದ್ದೇವೆ. ಅಂದರೆ ಹಿರಿಯ ಮತ್ತು ಕಿರಿಯ ಪೀಳಿಗೆಯ ನಡುವಿನ ಸಂಪರ್ಕ. ಜೀವನ ಪರ್ಯಂತ ಕಲಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯು ವೃದ್ಧಾಪ್ಯದಲ್ಲೂ ಶಿಕ್ಷಣ ಮತ್ತು ಕೌಶಲ್ಯ ನಿರ್ಮಾಣದ ಮಹತ್ವವನ್ನು ಒತ್ತಿ ಹೇಳುತ್ತಿದೆ. ಹಿರಿಯ ನಾಗರಿಕರಿಗೆ ವಯಸ್ಸಿಗೆ ಅನುಕೂಲಕರ, ಪ್ರವೇಶಿಸಬಹುದಾದ ಮತ್ತು ಬೆಂಬಲ ನೀಡುವ ವಾತಾವರಣವನ್ನು ಸೃಷ್ಟಿಸಲಾಗುತ್ತಿದೆ. ಆರ್ಥಿಕತೆಯ ಉತ್ತೇಜನವು ಹಿರಿಯ ನಾಗರಿಕರ ಅಗತ್ಯಗಳನ್ನು ಪೂರೈಸುವ ಕೈಗಾರಿಕೆಗಳು, ಸೇವೆಗಳು ಮತ್ತು ಉತ್ಪನ್ನಗಳ ಅಭಿವೃದ್ಧಿ ವಿಸ್ತರಣೆಗೆ ಕಾರಣವಾಗಿದೆ. ಹಣಕಾಸು ಸಾಕ್ಷರತಾ ಕಾರ್ಯಕ್ರಮಗಳು ಹಿರಿಯ ನಾಗರಿಕರಿಗೆ ಹಣಕಾಸು ನಿರ್ವಹಣೆ, ಉಳಿತಾಯ, ಪಿಂಚಣಿಗಳು ಮತ್ತು ವಿವಿಧ ಯೋಜನೆಗಳ ಬಗ್ಗೆ ಜ್ಞಾನವನ್ನು ಪಡೆಯಲು ಸಹಾಯ ಮಾಡುತ್ತಿವೆ. ಮಾನಸಿಕ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸುವ ನೀತಿಗಳು ಹಿರಿಯ ನಾಗರಿಕರ ಭಾವನಾತ್ಮಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಪರಿಹರಿಸುತ್ತಿದೆ. ವ್ಯಾಯಾಮ ಮತ್ತು ಯೋಗದಂತಹ ದೈಹಿಕ ಚಟುವಟಿಕೆಗಳ ಮೂಲಕ ಹಿರಿಯ ನಾಗರಿಕರು ಸಕ್ರಿಯರಾಗಿ ಮತ್ತು ಆರೋಗ್ಯವಂತರಾಗಿರಲು ಕಲಿಯುತ್ತಿದ್ದಾರೆ. ಈ ಎಲ್ಲಾ ಗುರಿಗಳನ್ನು ಸಾಧಿಸುವುದರಿಂದ ನಮ್ಮ ಹಿರಿಯರ ಮೇಲಿನ ಗೌರವ ನಿಜವಾಗಿಯೂ ಹೆಚ್ಚಾಗುತ್ತದೆ ಮತ್ತು ಆಗ ಮಾತ್ರ ನಾವು ನಮ್ಮ ಹಿರಿಯರು ನಮ್ಮ ಗೌರವ ಎಂದು ಅರ್ಥಪೂರ್ಣವಾಗಿ ಹೇಳಬಹುದು. ಇನ್ನೊಂದು ಮುಖ್ಯವಾದ ವಿಷಯ, ಅದು ಏನು? ಎಚ್ಚರಿಕೆಯಿಂದ ಆಲಿಸಿ. महाकुंभ मेला आस्था और परंपरा का सबसे बड़ा पर्व। हर 12 साल में आने वाला ये आयोजन न सिर्फ धार्मिकता का प्रतीक है, बल्कि हमारे संस्कार और संस्कृति का भी हिस्सा है। लेकिन भीड़ भाड़ और लंबी यात्रा बुजुर्गों के लिए चुनौती बन सकती है। इस बार महाकुंभ में बुजुर्गों की सुरक्षा के लिए हम लेकर आए हैं कुछ जरूरी टिप्स। कुंभ कुंभ ये कुंभ धन्य है, धन्य धन्य ये कुंभ। मेले में यात्रा करने वाले बुजुर्गों को ये ध्यान रखना चाहिए कि उनके पास उनका पहचान पत्र और मेडिकल रिकॉर्ड्स हों। ठंड और धूप से बचें, छाता इस्तेमाल करें, स्वेटर इस्तेमाल करें और बार बार पानी पीने का ध्यान रखें। भीड़ भाड़ में बुजुर्ग अकेले न घूमें, व्हील चेयर जैसी सुविधाओं का उपयोग करें और अपना फोन हमेशा अपने पास रखें। साथ ही सामाजिक न्याय और अधिकारिता मंत्रालय द्वारा लगाए गए स्टॉल पर जाएं और अपनी जरूरत के अनुसार सुविधाओं का लाभ उठाएं, जो आपकी यात्रा को बनाएंगी और भी आरामदायक। तो जुड़े रहिए अपने कम्युनिटी रेडियो के साथ और कम्युनिटी रेडियो एसोसिएशन द्वारा बनाए गए कार्यक्रम हमारे बुजुर्ग हमारा अभिमान भी सुनते रहिए, जहां हम महाकुंभ मेले को बुजुर्गों के लिए सुरक्षित और यादगार बनाने की पहल करेंगे। ಕೇಳುಗರೆ, ಮಹಾಕುಂಭಮೇಳದ ಕುರಿತ ಮಾಹಿತಿಯ ನಂತರ ನಾವು ನಿಮ್ಮನ್ನು ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ನೀವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಪ್ರಸ್ತುತಪಡಿಸಿದ ನಮ್ಮ ಹಿರಿಯರು ನಮ್ಮ ಗೌರವ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಹೌದು ಲಕ್ಷ್ಮಿ, ಕೇಳಿದ್ರಲ್ಲ ಹಿರಿಯರೇ, ಸಹಾಯಕ ತಂತ್ರಜ್ಞಾನಗಳ ಪ್ರಯೋಜನಗಳ ಬಗ್ಗೆ ಮತ್ತು ಅವು ನಮ್ಮ ಹಿರಿಯರಿಗೆ ಹೇಗೆ ಸಹಾಯ ಮಾಡುವುದು ಎಂಬುದರ ಕುರಿತು ನಾವು ಚರ್ಚಿಸುತ್ತಿದ್ದೆವು. ಈಗ ಒಂದು ಸಣ್ಣ ಪ್ರಹಸನವನ್ನು ಕೇಳೋಣ. ಅಂಕಲ್, ಯಾಕಿಷ್ಟು ನಿಧಾನ ನಡೀತಿದ್ದೀರಾ? ಸ್ವಲ್ಪ ಬೇಗ ಬೇಗ ನಡಿಬೋದಲ್ವಾ? ನಾನು ಏನು ಹೇಳಲಿ ಮಗನೇ, ವೃದ್ಧಾಪ್ಯದಲ್ಲಿ ದೇಹದ ಪ್ರತಿಯೊಂದು ಭಾಗವು ವಿಫಲಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಜೀವನವು ತುಂಬ ಹೊರೆಯಾಗುತ್ತದೆ. ನನ್ನನ್ನು ನೋಡಿ,
ನನ್ನ ಮೊಣಕಾಲುಗಳು ಮತ್ತು ಬೆನ್ನು ಈಗಾಗಲೇ ನೋಯುತ್ತಿದೆ ಮತ್ತು ಈಗ ನನ್ನ ದೃಷ್ಟಿ ಕೂಡ ಕ್ಷೀಣಿಸುತ್ತಿದೆ. ಎಲ್ಲವೂ ಮಸಕಾಗಿ ಕಾಣುತ್ತಿದೆ ಮತ್ತು ಇದೆಲ್ಲದರ ಜೊತೆಗೆ ನಾನು ನನ್ನ ಹಲ್ಲುಗಳನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದ್ದೇನೆ. ನಡೆಯುವುದು, ತಿನ್ನುವುದು ಎಲ್ಲವೂ ತುಂಬ ಕಠಿಣವಾಗಿದೆ. ಹೀಗೆ ಆದರೆ ಹೇಗೆ ಬದುಕುವುದು? ಅಂಕಲ್, ಇದು ಬೇಸರ ತರಿಸುವಂತಹದ್ದು. ವೃದ್ಧಾಪ್ಯವು ನಿಜವಾಗಿಯೂ ತುಂಬಾ ನೋವನ್ನು ತರುತ್ತದೆಯಾದರೂ ಎಂದಿಗೂ ವಯಸ್ಸಾಗಬಾರದು ಎಂದು ನಾನು ಬಯಸುತ್ತೇನೆ. ಏಕೆ ಸೂರಜ್, ನೀವು ಬಾಲ್ಯ ಮತ್ತು ಯೌವನವನ್ನು ಪ್ರೀತಿಸುತ್ತೀರಿ, ಹಾಗಾದರೆ ವೃದ್ಧಾಪ್ಯವನ್ನು ಏಕೆ ತಿರಸ್ಕರಿಸುತ್ತೀರಿ? ನೋಡಿ ಅಕ್ಕ, ಅಂಕಲ್ ಎಷ್ಟು ತೊಂದರೆಗೀಡಾಗಿದ್ದರೆಂದು ನಿಮಗೆ ಕಾಣಿಸ್ತಾ ಇಲ್ವಾ? ಮತ್ತು ಅದು ಅವರಷ್ಟೇ ಅಲ್ಲ, ಇನ್ನೂ ಅನೇಕರು ಈ ರೀತಿ ನೋವು ಅನುಭವಿಸುತ್ತಿದ್ದಾರೆ. ಹೌದು, ಅವರು ಸವಾಲುಗಳನ್ನು ಎದುರಿಸುತ್ತಿದ್ದಾರೆ, ಆದರೆ ಅದು ವೃದ್ಧಾಪ್ಯವನ್ನು ನಿಷ್ಪ್ರಯೋಜಕವಾಗಿಸುತ್ತಿದೆಯೇ? ಅಲ್ಲವೇ ಅಲ್ಲ ಸೂರಜ್. ವೃದ್ಧಾಪ್ಯವು ನಮ್ಮ ಜೀವನದುದ್ದಕ್ಕೂ ನಾವು ಮಾಡಿದ ಅವಿಶ್ರಾಂತ ಪ್ರಯತ್ನಗಳಿಗೆ ಪ್ರತಿಫಲವಾಗಿದೆ. ಸಮಸ್ಯೆ ಎಂದರೆ ಅದನ್ನು ಅರ್ಥಪೂರ್ಣ ಮತ್ತು ಆರಾಮದಾಯಕವಾಗಿಸಲು ನಮಗೆ ತಿಳಿದಿಲ್ಲ. ನಿಜವಾಗಿಯೂ? ಹಾಗಾದರೆ ಹೇಳಿ, ನಾವು ವೃದ್ಧಾಪ್ಯವನ್ನು ಹೇಗೆ ಅರ್ಥಪೂರ್ಣವಾಗಿಸಬಹುದು? ನಮ್ಮ ಸಮುದಾಯ ಬಾನುಲಿ ಕೇಂದ್ರಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಅದರಲ್ಲಿ ಅವರು ನಮ್ಮ ಹಿರಿಯರಿಗೆ ಉಪಯುಕ್ತ ಮಾಹಿತಿಯನ್ನು ಕಾರ್ಯಕ್ರಮಗಳ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಹಿರಿಯರು ನಮ್ಮ ಆದರ್ಶ. ಹೌದು. ಅವರ ಆದರ್ಶ ಮೌಲ್ಯಗಳು, ತತ್ವಗಳನ್ನು ಇವತ್ತಿನ ಯುವ ಪೀಳಿಗೆ ಅಳವಡಿಸಿಕೊಂಡು ಅವರು ನಮಗೆ ನೀಡಿರುವಂತಹ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು ತುಂಬ ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಹಿರಿಯರನ್ನು ಅತ್ಯಂತ ಕಾಳಜಿಪೂರ್ವಕವಾಗಿ, ಮನಪೂರ್ವಕವಾಗಿ ಅವರನ್ನು ನೋಡಿಕೊಳ್ಳುವುದು, ಪೋಷಣೆ ಮಾಡುವಂಥದ್ದು ಆದ್ಯ ಕರ್ತವ್ಯ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ವಿಶೇಷ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ನಮ್ಮ ಹಿರಿಯ ನಾಗರಿಕರಿಗಾಗಿ ಗುರುತಿನ ಚೀಟಿಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಸಹಾಯವಾಣಿ ಕೇಂದ್ರಗಳನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸಹಾಯವಾಣಿ ಕೇಂದ್ರದ ಮೂಲಕ ಅವರು ಏನಾದರೂ ಅವರ ಮೇಲೆ ತೊಂದರೆಗಳಿದ್ರೆ, ದೌರ್ಜನ್ಯ ಆಗ್ತಾ ಇದ್ರೆ, ಬೇರೆಯವರಿಂದ ಏನಾದರೂ ತೊಂದರೆಗಳಾಗ್ತಿದ್ರೆ ಅದನ್ನು ಸಹಾಯವಾಣಿಗೆ ಅವ್ರಿಗೂ ಸಂಪರ್ಕಿಸಿ ಅವರು ಪರಿಹಾರವನ್ನು ಕಂಡುಕೊಳ್ಬಹುದು. ಅದರ ಜೊತೆಯಲ್ಲಿ ನಾವು ಮನೆಯಲ್ಲಿ ಮಕ್ಕಳು ಓದ್ಕೊಂಡು ವಿದೇಶಗಳಲ್ಲಿರ್ತಾರೆ, ಹಿರಿಯರಾಗಿರ್ತಾರೆ, ಅವ್ರು ನೋಡ್ಕೊಳ್ಳಿಕ್ಕೆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಒಂದು ಆಶ್ರಯ, ಆರೋಗ್ಯ, ಅದರ ಜೊತೆಯಲ್ಲಿ ಅವರಿಗೆ ಉತ್ತಮವಾದ ಒಂದು ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಒಂದು ಆಶ್ರಯನ ಕೊಡುವಂಥ ಯೋಜನೆಯಲ್ಲಿ ನಾವು ವೃದ್ಧಾಶ್ರಮಗಳನ್ನು ಕೂಡ ನಮ್ಮ ಸರ್ಕಾರದ ವತಿಯಿಂದ ನಡೆಸ್ತಾ ಇದ್ದೀವಿ. ಆ ವೃದ್ಧಾಶ್ರಮದಲ್ಲಿ ಕೂಡ ಅವರು ಬಂದು ಅಲ್ಲಿ ಎಲ್ಲ ರೀತಿಯ ಆರೋಗ್ಯ, ಊಟ, ವಸತಿ ಜೊತೆಯಲ್ಲಿ ಅವರಿಗೆ ಓದಿಕೊಳ್ಳುವುದಕ್ಕೆ ಗ್ರಂಥಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಮನರಂಜನೆಗಾಗಿ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಕೂಡ ನಾವು ಆ ವೃದ್ಧಾಶ್ರಮಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಹಗಲು ಯೋಗಕ್ಷೇಮಗಳನ್ನು ಕೂಡ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅವರಿಗೆ ನಮ್ಮ ಇಲಾಖೆಯಿಂದ ಹಿರಿಯ ನಾಗರಿಕರು ನೆಮ್ಮದಿಯಿಂದ ಜೀವನವನ್ನು ನಿರ್ಮಿಸಿಕೊಳ್ಳಿಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ನಾವು ಸವಲತ್ತುಗಳನ್ನ ಒದಗಿಸ್ಕೊಳ್ಳೋಣ. ಮುಖ್ಯವಾಗಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನು ಅವಶ್ಯಕತೆ ಇರುತ್ತೋ ಅಂತ ಯೋಜನೆಗಳು ಎಲ್ಲವೂ ಕೂಡ ಜಾರಿಯಲ್ಲಿದೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ಹಿರಿಯ ನಾಗರಿಕರಿಗಾಗಿ ಮುಖ್ಯವಾಗಿ ಅವರಿಗೆ ನಾವು ಈಗ ವೃದ್ಧಾಶ್ರಮಗಳಿರ್ಬೋದು, ಹಗಲು ಯೋಗಕ್ಷೇಮಗಳಿರ್ಬೋದು, ಅವರಿಗೆ ಸಹಾಯವಾಣಿ ಕೇಂದ್ರಗಳಿರ್ಬೋದು, ಆಮೇಲೆ ಅವರಿಗೆ ಗುರುತಿನ ಚೀಟಿಗಳನ್ನ ಕೊಡುವಂಥದ್ದು ಇರ್ಬೋದು, ರಿಯಾಯಿತಿ ದರದಲ್ಲಿ ಬಸ್ ಪಾಸ್ಗಳನ್ನ ಕೊಡುವಂಥದ್ದು, ಆಮೇಲೆ ಅವರಿಗೆ ವೃದ್ಧಾಪ್ಯ ವೇತನಗಳನ್ನ ಕೊಡುವಂಥದ್ದು, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು ಇದೆ. ಆಮೇಲೆ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಸೀನಿಯರ್ ಸಿಟಿಸನ್ಸ್ ಆಕ್ಟ್ ಕೂಡ ನಾವು ಜಾರಿಗೆ ತಂದಿದ್ದೇವೆ 2007ರಲ್ಲಿ. ಆ ಆಕ್ಟ್ ಮೂಲಕ ಅವರಿಗೆ ಒಂದು ಆರ್ಥಿಕ ಮತ್ತು ಅವರಿಗೆ ಸಾಮಾಜಿಕ ಮತ್ತು ಜೀವನ ಬದ್ಧತೆಯನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಾವು ಮಾಡ್ತಾ ಇದ್ದೀವಿ ಸರ್. ನೀವು ಕೇಳಿದಿರಾ ಅಂಕಲ್, ತಮ್ಮ ವೃದ್ಧಾಪ್ಯವನ್ನು ಹೆಚ್ಚು ಆರಾಮದಾಯಕ ಮತ್ತು ಘನತೆಯಿಂದ ಇರುವಂತೆ ನೋಡಿಕೊಳ್ಳಲು ರಾಷ್ಟ್ರೀಯ ವಯೋಶ್ರೀ ಯೋಜನೆಯ ಲಾಭವನ್ನು ಪಡೆಯಬಹುದು. ವಾವ್ ಅಕ್ಕ, ಹಾಗಾದರೆ ಅಂಕಲ್ಗೆ ಈ ಬಗ್ಗೆ ತಕ್ಷಣ ಹೇಳೋಣ. ಹೌದು ಸೂರಜ್, ನಡಿ ಹೋಗೋಣ. ಹಾಗಾದರೆ ಸಹಾಯಕ ತಂತ್ರಜ್ಞಾನವು ನಮ್ಮ ಹಿರಿಯರ ಜೀವನಕ್ಕೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ? ಸಹಾಯಕ ತಂತ್ರಜ್ಞಾನದ ಅರ್ಥವು ಹಿರಿಯರು ಮತ್ತು ಅಂಗವಿಕಲರು ತಮ್ಮ ಕ್ರಿಯಾತ್ಮಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು, ನಿರ್ವಹಿಸಲು ಅಥವಾ ಸುಧಾರಿಸಲು ಮತ್ತು ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಸಾಧನಗಳನ್ನು ಸೂಚಿಸುತ್ತದೆ. ಸಹಾಯಕ ತಂತ್ರಜ್ಞಾನವನ್ನು ಅಡಾಪ್ಟಿವ್ ತಂತ್ರಜ್ಞಾನ ಎಂದು ಕರೆಯಲಾಗುತ್ತದೆ. ಕೆಲವು ಉದಾಹರಣೆಗಳಲ್ಲಿ
ಸ್ಕ್ರೀನ್ ರೀಡರ್ಗಳು, ಸಂವಹನ ಸಾಧನಗಳು, ವೀಲ್ ಚೇರ್ಗಳು, ವಾಕರ್ಗಳು, ಬ್ರೇಸ್ಗಳು, ಪವರ್ ಲಿಫ್ಟ್ಗಳು, ಪೆನ್ಸಿಲ್ ಹೋಲ್ಡರ್ಗಳು, ಐಗೇಜ್ ಸಿಸ್ಟಮ್ಗಳು, ಹೆಡ್ ಟ್ರ್ಯಾಕರ್ಗಳು ಮತ್ತು ಶ್ರವಣ ಸಾಧನಗಳು ಸೇರಿವೆ. ಸಹಾಯಕ ತಂತ್ರಜ್ಞಾನದಿಂದ ಹಿರಿಯರು ಸ್ವಾತಂತ್ರ್ಯವನ್ನು ಪಡೆಯುತ್ತಾರೆ. ಅವರು ಸುಲಭವಾಗಿ ತಿರುಗಾಡಬಹುದು ಮತ್ತು ಅವರು ಬಯಸಿದ್ದನ್ನು ಮಾಡಬಹುದು. ಸಹಾಯಕ ತಂತ್ರಜ್ಞಾನಗಳ ಪ್ರಯೋಜನಗಳ ಕುರಿತು ಹೇಳುವುದಾದರೆ, ಇದು ಅಂಗವಿಕಲರಿಗೆ ಕಲಿಯಲು, ಸಂವಹನ ನಡೆಸಲು ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತದೆ. ಇದು ಶಾಲೆ, ಕೆಲಸ ಮತ್ತು ಮನೆಯಲ್ಲಿ ಕಾರ್ಯಗಳನ್ನು ಮಾಡಲು ಮತ್ತು ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತದೆ. ಇದು ಹಿರಿಯ ನಾಗರಿಕರ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಅವರ ಕೌಶಲ್ಯಗಳನ್ನು ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸಲು ಮತ್ತು ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಸಹಾಯಕ ತಂತ್ರಜ್ಞಾನವು ಹಿರಿಯರಿಗೆ ಜೀವನವನ್ನು ಸುಲಭಗೊಳಿಸುವುದಲ್ಲದೆ ಅವರು ಹೆಚ್ಚು ಸ್ವಾತಂತ್ರ್ಯರಾಗಲು ಸಹಾಯ ಮಾಡುತ್ತದೆ. ಅವರ ಜೀವನವು ಹೆಚ್ಚಿನ ಸ್ವಾವಲಂಬನೆಯೊಂದಿಗೆ ಮತ್ತು ದೀರ್ಘಕಾಲದವರೆಗೆ ಮುಂದುವರಿಯಬಹುದು. ಅನೇಕ ಹಿರಿಯ ಫಲಾನುಭವಿಗಳು ಸರ್ಕಾರಿ ಕಾರ್ಯಕ್ರಮಗಳ ಮೂಲಕ ಮತ್ತು ಸಹಾಯಕ ತಂತ್ರಜ್ಞಾನಗಳು ಮತ್ತು ಸಾಧನಗಳ ಸಹಾಯದಿಂದ ಸಮಾಜದೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾರೆ. ಅದಕ್ಕಾಗಿಯೇ ನಮ್ಮ ಹಿರಿಯರ ಬಗ್ಗೆ ನಮಗೆ ಇರುವ ಗೌರವ ನಮ್ಮ ಜೀವನದಲ್ಲಿ ಹೆಚ್ಚಾಗುತ್ತದೆ. ಅಲ್ಲದೆ ವೃದ್ಧರಿಗಾಗಿ ನಡೆಯಲು ಟ್ರೈಪಾಡ್ಗಳು ಮತ್ತು ಕ್ವಾಡ್ಪಾಡ್ಗಳು, ಕೇಳಲು ಶ್ರವಣ ಸಾಧನಗಳು, ಬೀಳುವ ಹಲ್ಲುಗಳಿಗೆ ಕೃತಕ ದಂತಗಳು, ದೃಷ್ಟಿದೋಷಗಳಿಗೆ ಕನ್ನಡಕಗಳು, ಚಲನಶೀಲತೆಯ ತೊಂದರೆಗಳಿಗೆ ವೀಲ್ಚೇರ್ಗಳು, ಕಮೋಡ್ಗಳು, ಕಮೋಡ್ ಕುರ್ಚಿಗಳು ಅಥವಾ ಸ್ನಾನಗೃಹದ ಬಳಕೆಗಾಗಿ ಸ್ಟೂಲ್ಗಳು ಮತ್ತು ಸೊಂಟ ಅಥವಾ ಮೊಣಕಾಲು ಸಮಸ್ಯೆಗಳಿಗೆ ಬೆಲ್ಟ್ಗಳು ಇಂತಹ ಸಹಾಯಕ ಸಾಧನಗಳು ಸಹ ಸೇರಿವೆ. ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿಯಲ್ಲಿ ಒದಗಿಸಲಾದ ಸಾಧನಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ಅಗತ್ಯವಿರುವವರನ್ನು ಅವು ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಜಿಲ್ಲಾ ಮತ್ತು ಬ್ಲಾಕ್ ಮಟ್ಟದಲ್ಲಿ ಶಿಬಿರಗಳನ್ನು ಆಯೋಜಿಸಲಾಗುತ್ತದೆ. ಅಲ್ಲಿ ಈ ಸಾಧನಗಳನ್ನು ಅರ್ಹ ವೃದ್ಧ ಫಲಾನುಭವಿಗಳಿಗೆ ನೀಡಲಾಗುತ್ತದೆ. ಎಲ್ಲಾ ವೃದ್ಧ ವ್ಯಕ್ತಿಗಳು ಇದರ ಲಾಭವನ್ನು ಪಡೆದುಕೊಳ್ಳುವುದು ಮತ್ತು ಅವರ ವೃದ್ಧಾಪ್ಯವನ್ನು ಸುಲಭ, ಸುರಕ್ಷಿತ ಮತ್ತು ಘನತೆಯಿಂದ ಕಳೆಯುವುದು ಅತ್ಯಗತ್ಯ. ನಮ್ಮ ಹಿರಿಯರು ಯಾವಾಗಲೂ ನಮ್ಮ ಹೆಮ್ಮೆಯಾಗಿರುತ್ತಾರೆ. ಹಾಗಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮುಂದಿನ ಬಾರಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಸಮುದಾಯ ಬಾನುಲಿ ಕೇಂದ್ರವನ್ನು ಕೇಳುತ್ತಲೇ ಇರಿ. ಧನ್ಯವಾದಗಳು. ಅಟಲ್ ವಯೋ ಅಭ್ಯುದಯ ಯೋಜನೆ, ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ವೃದ್ಧ ಪಾಲಕರನ್ನು ಕಾಳಜಿ ವಹಿಸೋಣ. ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ. ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ. ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ. ಇದು ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ.